ಎಷ್ಟು ಕಿಲೋಮೀಟರ್ ಇದೆ? ರೀತಿ ಫಾರೆಸ್ಟ್ ಅವ್ರು ಇಲ್ಲ. ಕಡೆಯಿಂದನೂ ಶುರುವಾಗಿದೆ, ಕುಕ್ಕೆ ಕಡೆಯಿಂದನೂ ಶುರುವಾಗಿದೆ. ಫ್ರೆಂಡ್ ಇದಿಷ್ಟೇ ಅಲ್ಲ, ಇಲ್ಲಿ ನೋಡಿ ತೊಂದರೆ ಆಗಿಲ್ಲ. ನೋಡಿ ನಾನು ಇಲ್ಲೇ ಇದ್ದೀನಿ, ಏನೂ ಆಗಿಲ್ಲ, ಭಯ ಬೀಳ್ಬೇಡಿ. ಇದು ಫುಲ್ಲು ಮೋಡ ಮುಚ್ಚಿಬಿಟ್ಟಿದೆ. ಟೀಮ್ ಅಷ್ಟೇ ಇರೋದು, ಸೊ ಅದು ನಿಜವಾಗ್ಲೂ ಖುಷಿ ವಿಚಾರ. ನಾವು ಹೊರನಾಡು ಹತ್ರ ಇರೋ ಮೆರ್ತಿಗುಡ್ಡ ಅನ್ನೋ ಟ್ರಕ್ಕಿಗೆ ಹೋಗ್ತಾ ಇದ್ದೀವಿ. ಓವರ್ ಆಲ್ ಡಿಸ್ಟೆನ್ಸ್ 14 ಕಿಲೋಮೀಟರ್ ಅಂತೆ, ಬಟ್ ಬೇಸ್ ಪಾಯಿಂಟ್ ಗಂಟ ಜೀಪ್ ಹೋಗುತ್ತಂತೆ. ಜೀಪಿಂದ 4 ಕಿಲೋಮೀಟರ್ ಟ್ರಕ್ ಅಂತೆ. ಓಕೆ, ಟ್ರಕ್ ಮುಗಿಸ್ಕೊಂಡು ಟೈಮ್ ಇದೆ ಕ್ಯಾತನ್ಮಕ್ಕಿ ಕರ್ಕೊಂಡು ಹೋಗ್ತೀವಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸ್ ರೆಡ್ಡಿ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ಹೊಸ ವ್ಲಾಗ್ನೊಟ್ಟಿಗೆ ಹೊಸ ಟ್ರೆಕ್ನೊಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ. ಇದು ಮೆರ್ತಿಗುಡ್ಡ ಅಲ್ಲ? ಎಷ್ಟು ಕಿಲೋಮೀಟರ್ ಇದೆ? ರೀತಿ ಫಾರೆಸ್ಟ್ ಅವ್ರು ಇಲ್ಲ, ನಾವು ಕವರ್ಗಳನ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಹಂಗೆ ಮುಚ್ಕೊಂಡು ವಾಪಸ್ ಬರ್ತೀವಿ, ಬಿಸಾಕಲ್ಲ. ದಯವಿಟ್ಟು ಪ್ಲಾಸ್ಟಿಕ್ ಏನೇ ತಂದರೂ ನೀವೇ ಬ್ಯಾಗಲ್ಲಿ ಹಾಕ್ಕೊಂಡು ವಾಪಸ್ ತೊಗೊಂಬನ್ನಿ. ಇಲ್ಲೆಲ್ಲೂ ಬಿಸಾಕಬೇಡಿ. ಯಾವುದೇ ಟ್ರೆಕ್ಕಿಗೆ ಹೋದರೂ ಪ್ಲಾಸ್ಟಿಕ್ನ ದಯವಿಟ್ಟು ಎಲ್ಲೂ ಬಿಸಾಕಬೇಡಿ. ಯಾಕಂದರೆ ಅವ್ರ ಜಾಗಕ್ಕೆ ಬಂದು ಗಲೀಜು ಮಾಡೋದು ಸರಿ ಇರೋದಿಲ್ಲ. ನೋಡಿ, ಇದು ಹೊರನಾಡು ಹಿಂಭಾಗದಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೊರನಾಡು ಹಿಂಭಾಗ ಇದೆ, ಮೆರ್ತಿಗುಡ್ಡ ಅಂತೇಳಿ. ಸೊ ಇದನ್ನು ಫಸ್ಟ್ ಟೈಮ್ ನಮ್ಮ ಚಾರಣ ಟೀಮ್ ಅವರು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ, ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ. ಇದು ತುಂಬ ಚೆನ್ನಾಗಿದೆ ಟ್ರೆಕ್ಕು, ತುಂಬ ಚಿಕ್ಕದು, ಈಸಿಯಾಗಿ ಟ್ರೆಕ್ ಮಾಡ್ಬೋದು. ಸೊ ಬನ್ನಿ, ಟ್ರೆಕ್ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಕಂಪ್ಯಾನಿಯನ್ ನೋಡ್ರಿ, ಬಾಲ ನೋಡ್ರಿ, ಸುಮ್ಮನೆ ಅಬ್ಸರ್ವ್ ಮಾಡ್ರಿ, ಸಕ್ಕದಾಗಿದೆ ಇದು. ಇದೆ ನೋಡಿ, ಎಲ್ಲ ಫುಲ್ ಹೆಂಗೆ ಒಳ್ಳೆ ಒಂಥರ ಮೋಡ ಮುಚ್ಚ ಥರ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ, ಇದೆ ಬಾರ್ಡ್ರ್ ದಾಟಿ ಹೋಗಬೇಕು. ಆ್ಯಕ್ಚುಲಿ ಬೆಟ್ಟ 2 ತಾಲೂಕಿಗೆ ಸೇರುತ್ತೆ, ಕಳಶ ಹಾಗೂ ಕೊಪ್ಪ. 2 ಬೌಂಡ್ರಿ ಬರುತ್ತೆ ಈ ಮೆರ್ತಿಗುಡ್ಡ. ಕಾಡಿನ ಶಬ್ದ ನೋಡಿ, ಇದೊಂದು ಹೊಂಡ, ಇಲ್ಲಿಂದ ನೀರು ಬರೋ ಥರ ಮಾಡಿದ್ದಾರೆ. ಹೀಗೆ ಹೋಗಬೇಕು. ಸೊ ಮೆರ್ತಿಗುಡ್ಡ ಡೀಟೇಲ್ಸ್ ಹೇಳಿದ್ನಲ್ಲ, ಇದನ್ನು ನಾವು ಚಾರಣ ತಂಡದವರು ಹಮ್ಮಿಕೊಂಡಿದ್ದೀವಿ. ನೀವು ಮೆರ್ತಿಗುಡ್ಡ ಬರೋಗಿದ್ದರೆ ಚಾರಣ ನಮ್ಮ ಪ್ರತಿ ವ್ಲಾಗ್ನಲ್ಲೂ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಹಾಗೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಫಾಲೋ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೋದು. ಬರೀ ಇದೊಂದೇ ಅಲ್ಲ, ಹೊಸ ಜಾಗಗಳನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಪ್ಲಸ್ ಕುದುರೆಮುಖ, ಕುಮಾರ ಪರ್ವತ ಶುರು ಆಗಿದೆ, ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ. ಸೋಮವಾರಪೇಟೆಯಿಂದನೂ ಶುರುವಾಗಿದೆ, ಕುಕ್ಕೆ ಕಡೆಯಿಂದನೂ ಶುರುವಾಗಿದೆ. ಸೂಪರ್. ಸಮಯ ಈಗ ನನ್ನ ಪ್ರಕಾರ ಒಂದು 10-10:30 ಇರ್ಬೋದು. ನೋಡಿ ಹೇಗಿದೆ, ಹೀಗೆ ಹತ್ಕೊಂಡು ಹೋಗಬೇಕು. ಕಾಡಿನ ಸೈಲೆನ್ಸ್ ಕೇಳ್ತಾ ಇರುತ್ತೆ, ಸೌಂಡು ಕ್ರಿಕೆಟ್ ಸೌಂಡ್ ಅದು. ನೋಡಿ, ನಮ್ಮ ಈ ಟ್ರೆಕ್ಗೆ ಕರ್ಕೊಂಬಂದಿರೋದು ಇಲ್ಲಿ ಲೋಕಲ್ ಅವರು, ಇವರು ಶ್ರವಣ್ ಅಂತ. ಹಲೋ ಶ್ರವಣ್. ಇವರು ಇಲ್ಲೇ ಇರೋದು, ಫಸ್ಟ್ PUC ಮಾಡ್ತಾ ಇದ್ದಾರಂತೆ. ಸೊ ಅವರೊಟ್ಟಿಗೆ ಬಂದಿದ್ದೀವಿ. ನನ್ನ ಹೆಸರು ಸೌಮ್ಯ. ನನ್ನ ಹೆಸರು ಶ್ರೀವತ್ಸ. ಓಕೆ, ಐ ವರ್ಕ್ ಫಾರ್ IT. ಓಕೆ, ಸೊ ಲೀವ್ ಇದೆ ಅಂತ ಬಂದಿದ್ದೀನಿ. ಸೂಪರ್. ನನ್ನ ಹೆಸರು ಸುಧಾಕರ್ ಅಂತ, ನಾನು ಮೂಲತಃ ಕಾಮಾಕ್ಷಿಪಳ್ಳಿಯ ಬೆಂಗಳೂರಿಂದ ಬಂದಿದ್ದೀನಿ. ಈಗ ಟ್ರಕ್ ಮಾಡ್ತಾ ಇದ್ದೀನಿ. ಟ್ರೆಕ್ ಲೀಡ್ ಅಂತ ಹೇಳ್ರಿ. ನಾನು ಅಂಕಿತಾ ಕೂರ್ಗಿಂದ. ಸೂಪರ್. ನಮ್ಮ ಮನಸ್ವಿ ಅರಸೀಕೆರೆಯಿಂದ. ನಾನು ಪಲ್ಲವಿ ಫ್ರಮ್ ಚಿತ್ರದುರ್ಗ. ಓಕೆ. ನಾನು ಸೃಷ್ಟಿ ತೀರ್ಥಹಳ್ಳಿ. ನಾನು ಶಮಿತಾ ಮೈಸೂರಿಂದ. ನಾನು ನವೀನ್ ಚಿಕ್ಕಬಳ್ಳಾಪುರದಿಂದ. ಹಾಯ್, ಐ ಆಮ್ ಉದಯ್ ಫ್ರಮ್ KGF. ಸೂಪರ್. ನೋಡಿ ಫ್ರೆಂಡ್ ಕಾಣಿಸ್ತಾ ಇದ್ದಾನ? ಫ್ರೆಂಡ್ ಇದಿಷ್ಟೇ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ
ನೋಡಿ ಫ್ರೆಂಡ್ಸ್ ತುಂಬ ಇದ್ದಾರೆ ರೀ ಇಲ್ಲಿ. ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ. ದಾರಿ ಹೀಗೆ ಹೋಗಬೇಕು. ಬ್ಯೂಟಿಫುಲ್ ಆಗಿದೆ ಇದು. ಅಂದರೆ ಲೀಚಸ್ ಜಾಸ್ತಿ ಇರುತ್ತೆ. ಮಾಮೂಲಿ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊ ಬರ್ಬೋದು ನೀವು. ಸಾಲ್ಟ್ ವಾಟ್ರು ಅಥವಾ ಡೆಟಾಲು ಅಥವಾ ಕುಡ್ಕೊಳ್ಳಿ ಅಂತ ಧೈರ್ಯವಾಗಿ ಹಾಗೆ ಬರ್ಬೋದು. ಏನದರಿಂದ ಏನು ಅಪಾಯ ಅಂತೂ ಏನಿಲ್ಲ. ನಾನಂತೂ ಸುಮಾರು ಕಡೆ ಲೀಚಸ್ ನನಗೆ ಹತ್ತಿದೆ. ಏನೂ ತೊಂದರೆ ಆಗಿಲ್ಲ. ನೋಡಿ ನಾನು ಇಲ್ಲೇ ಇದ್ದೀನಿ, ಏನೂ ಆಗಿಲ್ಲ. ಭಯ ಬೀಳ್ಬೇಡಿ. ನೋಡಿ ಸುತ್ತ ಹೇಗಿದೆ ಕಾಡಿನ ವ್ಯೂ. ಈ ಪಕ್ಕದಲ್ಲಿ ಕಾಫಿ ತೋಟ, ಈ ಕಡೆ ಪಕ್ಕದಲ್ಲಿ ಕಾಡು, ಸೆಂಟ್ರಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮಿಸ್ಟ್ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನೋಡಿ ಇದರಲ್ಲೇ ಹೋಗಬೇಕು ನೋಡಿಕೊಂಡು. ದ ವ್ಯೂ ಹೇಗಿದೆ. ಸಖತ್ತಾಗಿದೆ ಅಲ್ಲ. ಫುಲ್ ಮೋಡ ಮುಚ್ಚಿಬಿಟ್ಟಿದೆ ಕಣ್ರಿ. ಸಮಯ ಈಗ ಹೆಚ್ಚು ಕಮ್ಮಿ 11 ಗಂಟೆ. ನೋಡಿ ಹೇಗಿದೆ. ಸುಧಾಕರ್ ಎಷ್ಟೊತ್ತು ಲೀಚು? ನಂದು ಹಬ್ಬ ಮಾಡ್ಕೊಂಡಿದೆ ನೋಡಿ. ನೋಡಿ ಹೇಗಿದೆ. ಹಿಂದೆ ಅಂತೂ ಏನು ಕಾಣ್ತಾ ಇಲ್ಲ. ಅದು ಫುಲ್ಲು ಮೋಡ ಮುಚ್ಚಿಬಿಟ್ಟಿದೆ. ಎಷ್ಟು ಅಂತ ಕುಡಿತೀರೋ ಬಿಡ್ರೋ ಹೋಗ್ಲಿ. ಏನು ನನ್ನ ರಕ್ತದ ಮೇಲೆ ಅಷ್ಟೊಂದು ಲವ್ ಏನ್ರೋ ನಿಮಗೆಲ್ಲ. ಕುಡಿತಾ ಇದ್ದೀರಲ್ಲ, ಹಬ್ಬ ಮಾಡ್ಕೊತಾ ಇದ್ದೀರಲ್ಲ. ಸೂಪರ್ ಆಗಿದೆ. ಒಳ್ಳೆ ಸೀನ್ರಿ ಕಣ್ರಿ. ಮಿರ್ತಿ ಗುಡ್ಡ ಮಾತ್ರ. ಟ್ರೈಲು ಚಿಕ್ಕದು, ಸುಲಭವಾಗೂ ನಡೀಬೋದು. ಪ್ಲಸ್ ಒಳ್ಳೆ ವೆದರು, ಒಳ್ಳೆ ವ್ಯೂ ಆ್ಯಕ್ಚುಲಿ. ನೋಡಿ ಅಲ್ಟಿಮೇಟ್. ಹೇಗಿದೆ ನೋಡಿ. ಹೀಗೆ ಹೋಗ್ಬೇಕು ಪೀಕ್ಗೆ. ಫುಲ್ ಮೋಡ ಮುಚ್ಚಿಬಿಟ್ಟಿದೆ. ಅಲ್ಲಿ ಕಾಣ್ತದಲ್ಲ, ಬ್ಯಾಚೆಲ್ಲ ಹೋಗ್ತಾ ಇದ್ದಾರೆ. ಆ ಗಣೇಶನ ಗುಡಿ ಇರೋದು ಮೇಲೊಂದು ಗಣೇಶಂದು ಕೆತ್ತನೆ ಮಾಡಿದ್ದಾರೆ. ಅದು ಯಾವಾಗ ಅಂತ ಗೊತ್ತಿಲ್ಲ, ಒಟ್ಟು ಹಳೆಯದದು. ನೋಡಿ ಹೇಗೆ ಸ್ವರ್ಗದ ಕಡೆನೇ ಹೋದಂಗಿಲ್ವಾ. ಓಕೆ, ಇಲ್ಲಿಂದ ಹೀಗೆ ಹೋದರೆ ಅದೇ ಪೀಕು. ಸೊ ಈ ಟ್ರೆಕ್ಕು ಹೇಳಿದ್ನಲ್ಲ, ನೀವು ಮಾಡಬೇಕಾದ್ರೆ ನಮ್ಮ ಚಾರಣಿಗ ತಂಡದ ಪೇಜ್ ಫಾಲೋ ಮಾಡಿ. ಸೊ ನೀವು ಈ ಮಿರ್ತಿ ಗುಡ್ಡ ನೋಡಿ, ಈ ಟ್ರೆಕ್ ಮಾಡ್ಬೋದು. ನೋಡಿ ಫುಲ್ ಮೋಡ ಮುಚ್ಚಿಬಿಟ್ಟಿದೆ. ನೋಡಿ ಈಗ ಇಳಿದು ಅದು ಎದುರುಗಡೆ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಮೋಡ ಅಡ್ಡ ಇದೆ, ಕಾಣ್ತಾ ಇಲ್ಲ. ಕ್ಲಿಯರ್ ಆಗ್ತಾ ಇದೆ ನೋಡಿ. ನೋಡಿ ಹಾಗೆ ಸ್ಟ್ರೈಟ್ ಹೋದರೆ ಅದೇ ಫೈನಲ್ ಪೀಕ್. ನೋಡಿ ಕ್ಲೌಡ್ಸ್ ಹೇಗಿದೆ. ಸ್ವರ್ಗದೊಳಕ್ಕೇ ದಾರಿ ಹೋಗ್ತಾ ಇದ್ದಂಗಿಲ್ಲ. ಸೊ ಬನ್ನಿ, ನೀವೆಲ್ಲ ಮಸ್ತ್ ಮಜಾ ಮಾಡ್ತೀರಾ. ನೋಡಿ ಈಗ ಇಳಿದು ಈಗ ಹೋಗಬೇಕು. ಇನ್ನೇನು ಪೀಕು ತಲುಪ್ತೀನಿ. ಸೊ ನೋಡಿ ಹೇಗೆ ಸಮಯ 12 ಗಂಟೆ ಕಣ್ರಿ. ನೋಡ್ರಿ ಹಿಂಗಿದೆ. ನೋಡಿ ನಮ್ಮ ಟೀಮವ್ರು ಇನ್ನೂ ಬರ್ತಾ ಇದ್ದಾರೆ. ಸಖತ್ತಾಗಿದೆ. ಇನ್ಯಾಕೆ ತಡ, ಬೇಗ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ. ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ. ಮಿರ್ತಿ ಗುಡ್ಡಕ್ಕೆ ಬರ್ತಾಯಿರಿ ಅಷ್ಟೇ. ನೋಡಿ ಈ ಥರ ಸ್ವರ್ಗಕ್ಕೆ ಬರೋಕ್ಕೆ ನಿಮ್ಗೆ ಇಷ್ಟ ಅಲ್ವಾ? ಬನ್ನಿ. ಬ್ಯೂಟಿಫುಲ್ ವ್ಯೂ, ನಿಜವಾಗ್ಲೂ ಸೂಪರ್ ಆಗಿದೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ,
ಇವತ್ತು ಇಡೀ ಬೆಟ್ಟ ನಮ್ಮ ಟೀಮ್ ಅಷ್ಟೇ ಇರೋದು. ಸೊ ಅದು ನಿಜವಾಗ್ಲೂ ಖುಷಿ ವಿಚಾರ. ಸೊ ನೋಡಿ, ಇದೆ ಮೆರ್ತಿ ಗುಡ್ಡ ಪೀಕ್. ಇದು ಆಗಲೇ ಹೇಳಿದ್ನಲ್ಲ, ಹೊರನಾಡು ದೇವಸ್ಥಾನದ ಹಿಂಭಾಗ ಇದೆ. ಸುಮಾರು ಒಂದು ಅಪ್ ಆ್ಯಂಡ್ ಡೌನ್ ಒಂದು 5ರಿಂದ 6 ಕಿಲೋಮೀಟ್ರ್ ಇರ್ಬೋದು. ಈಸಿ ಟು ಮಾಡ್ರೇಟ್ ಟ್ರೆಕ್, ಎಲ್ಲರೂ ಮಾಡಬಹುದಾದಂಥ ಟ್ರೆಕ್. ಬನ್ನಿ ಟ್ರೆಕ್ ಮಾಡಿ. ಕೈಯಲ್ಲಿ ಅದು ಇದಿರೋದು ಗಣೇಶಂದು ಇದೆ ಅಲ್ಲ, ನಿಮ್ಮ ಮೇಲ್ಗಡೆ ಗಣೇಶಂದು ಒಂದು ಅದೇ ಇದೆ. ಇದು ಮೇಲ್ಗಡೆ ಗಣೇಶನ ಗುಡಿ ಅಂದರೆ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದ್ರ ಸುತ್ತ ನೋಡಿ ವ್ಯೂ ಈ ಥರ ಇದೆ. ನಮ್ಮ ಟ್ರೆಕ್ ಲೀಡು ಸುಧಾಕರ್ ಹಾಂ ಇದೆ, ಎಲ್ಲರೂ ಹತ್ಸ್ಕೊಂಬಂದ್ರಾ ನೋಡಿ. ಇವ್ರ ಜಾಗಕ್ಕೆ ನಾವು ಬಂದಿದ್ದೀವಿ. ಹೆಂಗಿದೆ ನೋಡಿ, ತುಂಬ ದೊಡ್ಡದಿದೆ ಗುರು ಅದು. ನೋಡಿ ಇಷ್ಟು ದೊಡ್ಡದು ನಾನು ನೋಡಿಲ್ಲ ಬಿಡಿ. ಇಷ್ಟೊಂದು ಬ್ಯೂಟಿಫುಲ್ ಗ್ರೀನ್ ನೋಡೋಕೆ ಕಾರಣನೇ ಇದು. ನೋಡಿ ಎಲ್ಲೆಲ್ಲೋ ಕೇಸರಿ, ಕಣಕಣದಲ್ಲೂ ಕೇಸರಿ, ಮೆರ್ತಿ ಗುಡ್ಡದ ಮೇಲೂ ಕೇಸರಿ. ಸುಧಾಕರ್ ಎಲ್ಲೆಲ್ಲೋ ಕೇಸರಿ. ಸೊ ಮಳೆ ಸ್ಟಾರ್ಟ್ ಆಯಿತು, ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ಪೀಕೆಲ್ಲ, ಈಗ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಳೆ ನೋಡಿ ನೋಡಿ, ಮೆರ್ತಿ ಗುಡ್ಡದಿಂದ ಈಗ ಇಳ್ಕೊಂಡು ಬಂದರೆ ಇಲ್ಲೊಂದು ಟ್ರಯಲ್ ಸಿಗುತ್ತೆ ಈ ಬೆಟ್ಟಕ್ಕೆ. ಇದೊಂದು ಬೆಟ್ಟ, ಇದೊಂದು ಬೆಟ್ಟ. ನಮ್ಮ ಸುಧಾಕರ್ ಹೇಳ್ದಂಗೆ ನೇತ್ರಾವತಿ, ಕುದುರೆಮುಖ ಅದೊಂಥರ ರಮಣೀಯ ಸ್ಥಳ ಆದರೆ ಇದು ಸಹ ಇದರದೇ ಆದ ಒಂದು ಬ್ಯೂಟಿಯನ್ನು ಇಟ್ಕೊಂಡಿದೆ. ಈ ಸ್ಥಳ ಸಹ ಸಖತ್ತಾಗಿದೆ. ಇದನ್ನು ನಾವಿಬ್ಬರೇ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ನಮ್ಮ ಬ್ಯಾಚ್ನ ಕೆಳಗಡೆ ಕಳಿಸಿ. ತುಂಬ ಚೆನ್ನಾಗಿದೆ. ಆರಾಮ್ಸೆ ಇದನ್ನು ಒಂದು ಇದು ಆ್ಯಕ್ಚುಲಿ ಇವಾಗ ಪ್ರೆಸೆಂಟ್ ಇರೋದು 6 ಕಿಲೋಮೀಟರ್ ಟ್ರೈಲು. ಇದನ್ನು ನೋಡಿ ಎದುರುಗಡೆ ಬೆಟ್ಟ ಒಂದು ಆ್ಯಡ್ ಆನ್ ಮಾಡಿಕೊಂಡು ಒಂದು 10 ಕಿಲೋಮೀಟರ್ಸ್ ಟ್ರೈಲ್ ಮಾಡ್ಕೋಬೋದು. ತುಂಬ ಇದೆ ಟ್ರೈಲ್ ನೋಡಿ. ಇದು ಈ ಬೆಟ್ಟಕ್ಕೆ ಸಹ ಹೋಗ್ಬೋದು, ಟ್ರೈಲ್ ಇದೆ ನೋಡಿ. ಇದಕ್ಕೊಂದು ಟ್ರಯಲ್ ಇದೆ, ಇಲ್ಲಿ ಕಾಣಿಸ್ತಾ ಇದೆ, ದಾರಿ ಕಾಣಿಸ್ತಾ ಇದೆ. ಅದನ್ನು ಟ್ರೆಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಬೋದು ಇದು. ಸೊ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದ್ರಿಂದ ಒಂದು ಬ್ಯಾಚ್ ಪಾಪ ಕೆಳಗಡೆ ಕಾಯ್ತಾ ಇದ್ದಾರೆ, ಹಾಗಾಗಿ ಹೋಗಲೇಬೇಕಾದ ಪರಿಸ್ಥಿತಿ. ಸೂಪರಾಗಿದೆ ಮೆರ್ತಿ ಗುಡ್ಡ. ನೋಡಿದ್ರಲ್ವಾ ಮೆರ್ತಿ ಗುಡ್ಡ ಟ್ರೆಕ್ ಹೇಗಿತ್ತು ಅಂತ. ಬನ್ನಿ ನೀವು ಟ್ರೆಕ್ ಮಾಡಿ. ಇದು ಈಸಿ ಟು ಮಾಡ್ರೇಟ್ ಟ್ರೆಕ್ಕು. ನೋಡಿದ್ರಲ್ವಾ ಒಳ್ಳೊಳ್ಳೆ ಸೈನಿಕ್ ವ್ಯೂ, ಸಖತ್ತಾಗಿದೆ ಮಾತ್ರ. ವ್ಯೂಸ್ ಎಲ್ಲ ಮೋಡಗಳ ಫಾರ್ಮೇಷನ್ ಆಗಿರ್ಬೋದು, ಹಸಿರಾಗಿರ್ಬೋದು, ತುಂಬಾ ಚೆನ್ನಾಗಿದೆ. ಬನ್ನಿ ನೀವು ಟ್ರೆಕ್ ಮಾಡಿ. ಸೊ ಈ ಟ್ರೆಕ್ ವ್ಲಾಗ್ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಿನೊಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಬಾಯ್.